ಸೊ ನಾವು ಸಾಕಷ್ಟು ಸ್ಕಿಟ್ಸ್ ಗಳನ್ನ ನಾವು ಮೂರೇ ಜನ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಈಗ ನಮ್ಮಿಬ್ರದ್ದು ಮೆಂಟಾಲಿಟಿ ಒಂದೇ ಇರೋದ್ರಿಂದ ನಮ್ಮಿಬ್ರು ಮ್ಯಾನೇಜ್ ಮಾಡ್ಕೊಂಡು ನಾವು ವಂಶಿಕನ್ಗೆ ಹೇಳ್ಕೊಡ್ಬೇಕಾಗಿತ್ತು. ಅಂಡ್ ಕೆಲವೊಂದ್ಸಲ ನಾವ್ ಏರುಪೇರಾದಾಗ ನಮ್ಮಿಬ್ರನ್ನ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ವಂಶಿಕಾ. ಅಂದ್ರೆ ಇದನ್ನ ಇದ್ ಮಾಡೋಣ, ಹಂಗ್ ಮಾಡೋಣ, ಹಿಂಗ್ ಮಾಡೋಣ ನೆಕ್ಸ್ಟ್ ಲೆವೆಲ್ ಇದೇ. ಅಮ್ಮ ಏನಮ್ಮ ಇದು ಕಂಟಿನ್ಯೂ ಹೇಳಕ್ ಬರ್ತಿಲ್ಲಲ್ಲಮ್ಮ, ಇಂಟರ್ನೇಷನಲ್ ಸಮೇತ ಅರ್ಥ ಮಾಡ್ಕೊಂತಿಲ್ಲ ನೀನು. ನಾಳೆ ನೋಡು ನೀನ್ ನನ್ ನೋಡಿ ಸ್ಟೇಜ್ ಮೇಲೆ ನಾಳೆ ಈಗ ಹೇಳಲ್ಲ ಅದನ್ನ ಅವ್ಳಿಗೆ ಹೇಳಕ್ಕೆ ಬರಲ್ಲ. ಈಗ ಅದನ್ನ ನಾಳೆ ಕಲ್ತ್ಕೊಂತೀನಿ, ನಾಳೆ ಪಕ್ಕಾ ಆಗ್ತೀನಿ ಸ್ಟೇಜ್ ಮೇಲೆ ಬಂದ್ರೆ ಅಂತ ಮಾಡ್ತಿದ್ಲು ಸರ್. ಚೆನ್ನಾಗಿ ನೀವು ನಂಬಲ್ಲ, ಇಡೀ ಸ್ಕ್ರಿಪ್ಟ್ ನಾನು ಯಾವತ್ತು ಕಲ್ತ್ಕೊಂಡಿಲ್ಲ. ಅಂದ್ರೆ ನಾಟಕದಲ್ಲಿ ಒಂದಷ್ಟು ನೆನಪಾಗ್ತಿತ್ತು ಎಲ್ಲಾರ್ದು. ಸ್ಕ್ರಿಪ್ಟ್ ಅಂತ ಬಂದಾಗ 5 ಜನ ಇದೀವಂದ್ರೆ 5 ಜನದ್ದು ಅಷ್ಟು ಡೈಲಾಗ್ ನನ್ಗೆ ನೆನ್ಪಿಟ್ಕೊಳ್ಳೋ ಸ್ವಲ್ಪ ಕಷ್ಟ. ಬಟ್ ಅವಳು 5 ಜನದ್ದು ನೆನ್ಪಿಟ್ಕೊಂಡು ಕಂಪ್ಲೀಟ್ ಆಗಿ ಸ್ಕ್ರಿಪ್ಟ್ ನೆಲ್ಲ ಓದಿ ಮಾಡೋಳು. ಅಯ್ಯೋ ಬ್ರಿಲಿಯಂಟ್. ನಾವ್ ಹೇಳ್ಕೊಡುವಾಗ ಕಲ್ತ್ಕೊಂಡು ಮನ್ಸಿಗೆ ಹಾಕೊಳ್ತಿದ್ಲು, ಬಟ್ ನಮ್ಮನ್ ಕಾಡ್ಸೋದು. ಅದ್ ಬೇಡ, ಅಯ್ಯೋ ಬೇಡಪ್ಪ, ನನ್ನ ಬಿಟ್ಬಿಡಿ, ನಾನ್ ಮನೆಗೆ ಹೋಗ್ಬೇಕು. ದೇವ್ರೆ ನಾಳೆ ನಾನು ಎಲಿಮಿನೇಷನ್ ಆಗ್ಬಿಡ್ಲಪ್ಪ ಅಂತ ಬಿಡ್ಕೊಳ್ಳೋ. ನಮಗೆ ಅಯ್ಯೋ ಹೇಳ್ಕೊಡಿ ಅಂತ ಕೊಟ್ಟಿದಾರೆ ನಮ್ಗೆ. ಇವಳು ನೋಡಿದ್ರೆ ಹಿಂಗ ನಮ್ಮಿಬ್ರನ್ನ ಕಾಡ್ಸಕ್ಕೆ, ಅಯ್ಯೋ ಯಾಕೆ ನಾವಿಬ್ರು ಏನಪ್ಪಾ ಹಿಂಗ್ ಮಾಡ್ತಿಲ್ಲ ಅಂತ, ನಮ್ಮ ಏನು ಮಾಡೋದು ಹಂಗೆ ಅಂತ. ಅಂದ್ರೆ ನಮ್ಮಿಬ್ರ ಮಧ್ಯ ಬಾಂಡಿಂಗ್ ಒಂಥರ ಜಾಸ್ತಿ ಆಗಕ್ಕೆ, ಸ್ಟ್ರಾಂಗ್ ಆಗಕ್ಕೆ ವಂಶಿಕಾನೇ ಕಾರಣ.